ಸುರೇಶ್ ಕುಮಾರ್ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಇಷ್ಟೊತ್ತು ಸೈಕ್ಲಿಂಗ್ ಮಾಡಿದ್ದೀವಿ, ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಮಾತಾಡೋಣ. ನಿಮ್ಮವರ ಟೀಮ್ ಅವರೆಲ್ಲ ಭಾಳ ಖುಷಿಯಿಂದ ಹೇಳ್ತಾ ಇದ್ರು, ಸುರೇಶ್ ಕುಮಾರ್ ಅವರು ಬೆಳಗ್ಗೆ ಮನೆಗೆ ಬಂದು ನಮ್ಮೆಲ್ಲರನ್ನೂ ಕೂಡ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರ ಮಟ್ಟಿಗೆ ನಿಮ್ಮೆಲ್ಲ ಅವ್ರಿಗೆ ತೊಂದರೆ ಕೊಡ್ತೀರಂತೆ. ಇಲ್ಲ, ನಾವು ಹಾಡು ಅವ್ರನ್ನ ಎಬ್ಸೋಕ್ಕೋಸ್ಕರ ಹಾಡುಗಳು ಕೂಡ ಕಲ್ತಿದ್ದೀವಿ. ನೋಡಿದ್ದೀವಿ ನೀವು ಕೆಲವೊಂದು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಇರ್ತೀರಿ. ಬಹಳ ಪ್ರೀತಿಯಿಂದ ಹೇಳಿದರು ನಿಮ್ಮೆಲ್ಲ ಟೀಮ್ನವರು, ನಮಗೆ ಇಷ್ಟು ಇನ್ಸ್ಪೈರ್ ಆದರು, ಸುರೇಶ್ ಕುಮಾರ್ ಅವ್ರು ಹೇಗೆ ರಿಕವರ್ ಆದರು. ತುಂಬ ಜನ ಅವ್ರು ಹೇಳ್ತಾಯಿದ್ರು ಅವ್ರು ಇನ್ನು ಇಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಒಂಥರ ಕೇಸ್ ಸ್ಟಡಿ ಇದು ಅಂತ. ಸೊ ನಿಮ್ಮ ವಿಲ್ ಪವರ್ ಬಗ್ಗೆ ಮಾತಾಡ್ತಾಯಿದ್ರು, ಏನು ಅನಿಸುತ್ತೆ ನಿಮಗೆ? ಇಲ್ಲ, ಮೊದಲನೇದು ರಿಕವರ್ ಇಷ್ಟು ಬೇಗ ಆಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅನ್ನೋ ಜೊತೆಗೆ ರಿಕವರೇ ಆಗಲ್ಲ ಅಂತ ಅನಿಸಿತು ಅನ್ನೋರಿಗೆ. ನನ್ನ ಇಡೀ ಸ್ಥಿತಿ ನೋಡಿದ್ರೆ ವೈದ್ಯರು ಕೂಡ ಭಾಳ ಕ್ಲಿಷ್ಟ ಸ್ಥಿತಿಲಿದ್ದರು. ಇವತ್ತು ಮತ್ತೆ ವಾಪಸ್ಸು ಬಂದು ನಮ್ಮ ದಿನಕ್ಕೊಂದು ವಾರ್ಡ್ ನಡಿಗೆ ನಡೆಯೋದಿರ್ಬೋದು, ಈ ರೀತಿ ಸೈಕ್ಲಿಂಗು ಕನ್ಯಾಕುಮಾರಿ ತನಕ ಹೋಗಿರೋದಿರ್ಬೋದು, ಇದೊಂಥರ ಯಾರಿಗೆ ನಾನು ಅದಕ್ಕೋಸ್ಕರ ಇವತ್ತು ಯಾರು ಆರೋಗ್ಯದಿಂದ ತುಂಬ ಕಂಗಾಲಾಗಿ ಮಲಗಿರ್ತಾರಲ್ಲ ಅವ್ರಿಗೆ ಹೋಗಿ ನನ್ನ ಉದಾಹರಣೆ ಕೊಡ್ತೀನಿ. ನಾನು ಹೇಗಿದ್ದೆ, ಇವತ್ತು ನಾನು ಹೇಗಾಗಿದ್ದೀನಿ. ಸೊ ಆತ್ಮಸ್ಥೈರ್ಯ ಇದೆಯಲ್ಲ, ಅದು ವೈದ್ಯರ ಔಷಧಿಯಷ್ಟೇ ಬಹಳ ಪ್ರಮುಖ. ಅದು ಈ ಸೈಕಲ್ಲು ನನಗೆ, ಈ ಸೈಕಲ್ ಯಾತ್ರೆ, ಸೈಕಲ್ ಸವಾರಿ ನನಗೆ ಆತ್ಮಸ್ಥೈರ್ಯ ವೃದ್ಧಿಸೋದಕ್ಕೆ ಇವತ್ತು ಭಾಳ ಅವಕಾಶ ಕೊಟ್ಟಿದೆ, ಮತ್ತು ಮಾನಸಿಕ ಒಂದು ದೃಢತೆನ ಇವತ್ತು ಕೊಟ್ಟಿದೆ. ಸರ್, ಜೀವನದಲ್ಲಿ ನೀವು ಬಹಳ ಎಲ್ಲ ಸಂದರ್ಭವನ್ನು ನೋಡಿದ್ದೀವಿ. ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋಗಿ ಬಂದಂಥವ್ರು, ಅಂದರೆ ನೀವು ರಾಜಕೀಯ ಜೀವನವನ್ನು ನೀವು ಆ ಹಂತದಿಂದ ಮೇಲೆ ಬಂದಂಥವ್ರು. ಯಾವುದೂ ಕೂಡ ಆರಂಭದಲ್ಲಿ ನಾವು ಹೀಗೆ ಆಗ್ತೀವಿ, ಹೀಗೆ ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಈ ಸೈಕ್ಲಿಂಗ್ ಕೂಡ ನಿಮ್ಮದು ನಾನು ಹೀಗೆ ಮಾಡಬೇಕು, ಇವತ್ತೇ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಸುಳ್ಳು. ಜೀವನದ ಪ್ರಯಾಣದಲ್ಲಿ ಅದೂ ಕೂಡ ಒಂದು ಭಾಗ ಆಯಿತು ಅಂತ ಅನಿಸುತ್ತೆ. ಈಗ ನಮ್ಮದು ಒಂಥರ ಇದು ಸಾವಯವ ಹವ್ಯಾಸ, ಇದು ಆರ್ಗ್ಯಾನಿಕ್. ಇದು ನಿಧಾನ ಕಲ್ತ್ವು, ಹೋಗೋಣ ಅನಿಸ್ತು, ಹೋದ್ವು. ನೀವು ಬಹಳ ಸಲ ಎಲ್ಲಿ ಹಾಲ್ಟ್ ಆಗ್ತೀವಿ ಅಂತಲೂ ಕೂಡ ಗೊತ್ತಿರೋದಿಲ್ಲ, ಎಲ್ಲಿ ಊಟ ನಮ್ಮದು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಬಟ್ ಸಹಜವಾಗಿ ಆಗಿದೆ. ಬಾಡಿ ಬಿಲ್ಡ್ ಮಾಡೋಕ್ಕೆ ಪ್ರೋಟೀನ್ ತೊಗೋಬೇಕು, ಐರನ್ ಇಂಜೆಕ್ಷನ್ ತೊಗೋಬೇಕು ಅಂತೆಲ್ಲ ನಮ್ದು ಯಾವುದೂ ಇಲ್ಲದೇ ಗಾಳಿ, ಸೂರ್ಯ, ನೀರು, ಒಳ್ಳೆ ಮನಸ್ಸು, ಒಳ್ಳೆ ವಿಚಾರ, ಇವುಗಳು ನಮಗೆ ಭಾಳ ಪೂರಕವಾಗಿ ಸಹಾಯ. ರಾಜಕೀಯನೂ ಹಾಗೆ ಆರಂಭ ಆಗಿದ್ದ? ರಾಜಕೀಯಕ್ಕೆ ಯಾವ ಸೇರಿದ್ರೆ ನನಗೆ ಗೊತ್ತಿಲ್ಲ. ಯಾಕಂದರೆ ನನ್ನ 10ನೇ ವರ್ಷದಲ್ಲೇ ನಾನು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದೆ. ನಾನು ಭಾಳ ಸಲ ಹೇಳ್ತೀನಿ, ನಾನು BJP ಸೇರಿಲ್ಲ, ನಾನು BJP ಹುಟ್ಟಿದ್ದೀನಿ ಭಾಳ ಸಲ ಹೇಳ್ತೀನಿ. ಕಾರ್ಪೊರೇಷನ್ ಎಲೆಕ್ಷನ್ ಸಹ ಓಡೋಗಿದ್ದೆ ನಾನು. ದಯವಿಟ್ಟು ನಿಮ್ಮ ಸಹವಾಸನೇ ಬೇಡ, ನಾನು ಅಡ್ವೊಕೇಟ್ ಆಗಬೇಕು ಅಂತ ಇದ್ದೆ. ನಾನು ಈಗ ತಾನು ಅಡ್ವೊಕೇಟ್ ಮತ್ತೆ ಹಿಡ್ಕೊಂಬಂದು ಡಾಕ್ಟರ್ VS ಆಚಾರ್ಯ ಎಲ್ಲನೂ ಕೂಡ ನಮ್ಮ ತಾಯಿನ ಒಪ್ಪಿಸಿ ನಾನು ಎಲೆಕ್ಷನ್ ನಿಲ್ಲಿಸೋದು. 2ನೇ ಸ್ಥಾನ ನಿಲ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಒಳ್ಳೆ ಅಡ್ವೊಕೇಟ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ವಿಧಿ ಲಾಯರ್ ಆಗೋದ್ರ ಬದಲು ಈ ರಾಜ್ಯದ ಲಾ ಮಿನಿಸ್ಟರ್ ಆಗಬೇಕು. ನೀವು ಅಂದ್ಕೊಂಡಾಗ ಅಥವಾ ನೀವು ಬೇಕು ಅಂದಾಗೇನು ರಾಜಕಾರಣಕ್ಕೆ ಬಂದವರಲ್ಲ, ನೀವು ಹೇಳಿದಂತೆ ಆ ಸಂದರ್ಭ ತೆಗೆದುಕೊಂಡು ಬಂತು. ಸೊ ರಾಜಕಾರಣ ಇಲ್ಲಿಗೆ ಸಾಕಪ್ಪ, ಸಾರ್ವಜನಿಕ ಜೀವನ ಏನು ಸುಮ್ಮನೆ ಸೈಕಲ್ ಓಡಿಸ್ಕೊಂಡು ಹಾಯಾಗಿರಬೇಕು ಇನ್ನಷ್ಟು ಅಂತ ಹೇಳಿ ಅನಿಸಿದ್ಯಾ? ಸೈಕ್ಲಿಂಗು ನನ್ನ ಓದುವ ಹವ್ಯಾಸ. ನಾನು ಹೋಗಿ ಎಲ್ಲರನ್ನೂ ಯಾರೋ ಜನನ ಭೇಟಿ ಮಾಡೋದು, ವ್ಯಕ್ತಿಗಳನ್ನ ಭೇಟಿ ಮಾಡೋದು, ಘಟನೆ ಆದ ಜಾಗಕ್ಕೆ ಹೋಗೋದು, ಇದು ಒಂದು ಜೀವನದ ಭಾಗ. ನನ್ನ ಅಲ್ಟಿಮೇಟ್ಲಿ ನಾನು ರಾಜಕೀಯಕ್ಕಿರೋದು ಅದೊಂದು ಸಂತೋಷ ಕೊಡ್ತಾಯಿದೆ. ಜನಸಂಪರ್ಕ, ಜನ ಸಂವಾದ, ಜನರ ಜೊತೆ ಸಂಬಂಧ, ಇದು ಎಲ್ಲಿವರೆಗೂ ಮುಂದುವರಿಯುತ್ತೋ ಅಲ್ಲಿವರೆಗೂ ನನ್ನ ಈ ಸೈಕಲ್ ಪ್ರಯಾಣ, ರಾಜಕೀಯ ಪ್ರಯಾಣ ಮುಂದುವರಿಯುತ್ತೆ. ನಿಮ್ಗೆ ಇಷ್ಟ ಆಗುವ ವಸ್ತು ಯಾವುದು, ಇಷ್ಟ ಆಗುವ ವ್ಯಕ್ತಿ ಯಾರು, ಇಷ್ಟ ಆಗುವ ಸನ್ನಿವೇಶ ಅಥವಾ ಆ ಜಾಗಗಳು ಯಾವುದು? ಇಷ್ಟ ಆಗುವ ಜಾಗ ನಂಗೆ ಭಾಳ ಇರೋದು ಕನ್ಯಾಕುಮಾರಿ, ಪಾಂಡಿಚೇರಿ, ಧರ್ಮಸ್ಥಳ, ಇಂಥ ಜಾಗಗಳು. ಇಷ್ಟ ಆಗೋ ವ್ಯಕ್ತಿಗಳು ಇಂಥ ಸಮಾನ ಮನಸ್ಕರು. ನಾನು ಕಾಲು ಎಳೆದ್ರು ಕೂಡ ಕಾಲು ಎಳೆಸ್ಕೊಳ್ಳೋರು. ನಾನೊಬ್ಬ MLA ಮಿನಿಸ್ಟರ್ ಮರ್ತುಬಿಟ್ಟು ನನ್ನ ಕಾಲು ಎಳೆಯೋರು, ಭಾಳ ಸಂತೋಷವಾಗಿರೋರು. ಮತ್ತು ನನ್ನ ಕುಟುಂಬ ಇದೆಯಲ್ಲ, ಅದು ನನ್ನ ಜೊತೆನೇ ನಿಂತಿರೋದು, ನಂಗೆ ಸ್ಥೈರ್ಯ ಕೊಟ್ಟಿರೋದು ನನ್ನ ಜೀವನದಲ್ಲಿ ಭಾಳ ಅದೃಷ್ಟ ನಂದು. ಫೈನಲಿ ನೀವು ಹೇಳಿದ್ರಿ, ಹೋಗಿ ಬಂದಿರೋ ಜಾಗವನ್ನು ಹೇಳಿದ್ರಿ, ಹೋಗಿ ಬಂದ ಅನುಭವವನ್ನು ಹೇಳಿದ್ರಿ. ಜೀವನದಲ್ಲಿ ಇನ್ನು ಸುರೇಶ್ ಕುಮಾರ್ ಅವರಿಗೆ ರಾಜಕೀಯದ ಹೊರತುಪಡಿಸಿ ಇನ್ನು ಇರುವಂಥ ಕನಸುಗಳು ಯಾವುದು? ಈಚ್ ಸೆಕೆಂಡ್, ಪ್ರತಿಯೊಂದು ಸೆಕೆಂಡು ದೇವ್ರು ಕೊಟ್ಟ ಒಂದು ಅಮೂಲ್ಯ ಅವಕಾಶ. ಆ ಸೆಕೆಂಡನ್ನು ನಾವು ಯಾವ ರೀತಿ ಕಳಿತೀವಿ, ಯಾವ ರೀತಿ ಸಂತಸವಾಗಿರ್ತೀವಿ, ಯಾವ ರೀತಿ ಸಂತಸವಾಗಿ ಇಡ್ತೀವಿ, ಅದರ ಮೇಲೆ ನಮ್ಮ ಪಯಣ ಇದೆ. ಆ ಪರ್ಟಿಕ್ಯುಲರ್ ಸೆಕೆಂಡಲ್ಲಿ ಇರುವ ಆ ಗುಣನ ಬೆಳೆಸ್ಕೋಬೇಕು, ಆ ಗುಣದಲ್ಲಿ ಇರಬೇಕು ಅನ್ನೋದೊಂದೇ ಇರೋದು. ಫೈನಲಿ ಸುರೇಶ್ ಕುಮಾರ್ ಸರ್, ನೀವು ರಾಜ್ಯ ಜನತೆಗೆ, ಯುವಕರಿಗೆ ಎಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ರಿ ಬಹಳ ಹೊತ್ತು.
ಸರ್ಕಾರಕ್ಕೆ ಈ ಒಂದು ಅಭಿಯಾನವನ್ನು ಜೋಡಿಸ್ಕೊಳ್ಳೋದಕ್ಕಾಗಲಿ, ಫಿಟ್ ಇಂಡಿಯಾದಲ್ಲಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಇದಕ್ಕೆ ಕೈ ಜೋಡಿಸೋ ಸಂಬಂಧ ಏನಾದರೂ ಸಲಹೆ ಕೊಡ್ತೀರಾ? ಎಲ್ಲ ಕಡೆ ಸರ್ಕಾರ ಆದ್ಯತೆಯ ಮೇಲೆಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಶಾಲೆ ಇರಲಿ, ವೆಲ್ನೆಸ್ ಸೆಂಟರ್ಗಳನ್ನ, ಆರೋಗ್ಯದಿಂದ ನಾವು ಇರಬೇಕು, ಆರೋಗ್ಯದ ಮುಂದೆ ಇನ್ಯಾವುದು ಕೂಡ ಭಾಗ್ಯ ಇಲ್ಲ, ಆರೋಗ್ಯದ ಮುಂದೆ ಇನ್ಯಾವುದು ಕೂಡ ಆಸ್ತಿ ಇಲ್ಲ, ಈ ಕನ್ಸೆಪ್ಟ್ ಬರೋದಕ್ಕೋಸ್ಕರ ಫಿಸಿಕಲ್ ಆ್ಯಕ್ಟಿವಿಟಿನ ಸಂತಸದಿಂದ ಮಾಡುವ ಬೇರೆ ಚಾರಣಗಳಿರ್ಬೋದು, ನಡಿಗೆ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು. ಯೋಗ ಅನ್ನೋದು ವಿಶ್ವ ಯೋಗ ದಿನ ಒಂದು ದಿವಸ ಮಾಡೋದಿಲ್ಲ, ಅದು ದೈನಂದಿನ ಭಾಗ ಆಗಬೇಕು. ಇದನ್ನು ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಸಿಕ್ಕದಾಗೆಲ್ಲನೂ ಕೂಡ ಯಂಗರ್ ಜನ್ರೇಷನ್ಗೆ ಇದನ್ನು ಮನದಟ್ಟು ಮಾಡಬೇಕು, ಹೆಚ್ಚೆಚ್ಚು ಜನ ಇನ್ವಾಲ್ವ್ ಆಗಿ ಮಾಡಬೇಕು. ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಆದಷ್ಟು ಸಮಾಜ ಆರೋಗ್ಯಕರವಾಗಿರ್ತದೆ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದ ಕೈ ಜೋಡಿಸ್ತೀರಿ, ನಮಗೂ ಕೂಡ ಸೈಕಲನ್ನು ಹೊಡೆಯೋದನ್ನು ಹೇಳ್ಕೊಟ್ರಿ. ನಾನು ಕೂಡ ಈ ಕಾರ್ಯಕ್ರಮ ನಿಮ್ಮ ಜೊತೆ ಸೈಕ್ಲಿಂಗ್ ಮಾಡಿದ ಮೇಲೆ 15 ಕಿಲೋಮೀಟರ್ ತುಳಿದ್ವಿ, ಮತ್ತು ನಾವು ಕೂಡ ಒಂದು ಸೈಕಲನ್ನು ಖರೀದಿ ಮಾಡಬೇಕು ಅಂತ ನಿಮ್ಮ ಗಿರೀಶ್ ಅವ್ರಿಗೆ ಹೇಳ್ತಾ ಇದ್ದೆ. ತುಂಬ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮ ಇದಾಗಿತ್ತು ಅಂತ ನಾನು ಭಾವಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.